ಮಂಡ್ಯದಿಂದ ನಂದೀಶ್ ಅಂತ ಕರೆ ಮಾಡಿದ್ದಾರೆ. ನಂದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮಗೇನ್ ಅನ್ಸುತ್ತೆ? ಹಾಸನದಿಂದ ಅಲ್ವಾ ನೀವು ಕರೆ ಮಾಡಿದ್ದು? ಸರ್ ನಮ್ದು ಹಾಸನ ಸರ್. ಹೇಳಿ ಸರ್, ಮಾತಾಡಿ. ಸರ್ ಬಂದ್ ಮಾಡಿದ್ರೆ ಎಷ್ಟೋ ಸರ್ಕಾರಗಳು ಈಗ ಲಾಸ್ ಆಗುತ್ತೆ, ಹಿಂಗೆ ಸಾರ್ವಜನಿಕ ತೊಂದರೆ ಅಂತಾರೆ. ಆದ್ರೆ ಈ ಸರ್ಕಾರಗಳೇ ಬಂದ್ ಮಾಡೋರು ಕೆಲವು ಟೈಮಲ್ಲಿ. ಹಲೋ ಸರ್. ಸರ್ಕಾರಗಳೇ ಬಂದ್ ಮಾಡೋರು ಕೆಲವು ಟೈಮಲ್ಲಿ. ಈಗ ನೋಡಿ ಅಂಬರೀಶ್ ಅವರು ಪಾಪ ರಾಜೀನಾಮೆ ಕೊಟ್ಬಿಟ್ರಾಗ ಕಾವೇರಿಗಾಗಿ. ಈಗ ಯಾರು ಕೊಡ್ತಾರೆ? ಈಗ ಸಿಎಂ ಕೊಡ್ತಾರ? ಕೊಡೋದ? ಅದೇನು ಸರ್, ಎಲ್ಲಾರು ಒಗ್ಗಟ್ಟಾಗಿ ಬಂದ್ ಬಗ್ಗೆ ಒಳ್ಳೆದ ಕೆಟ್ಟ ಯೋಚನೆ ಮಾಡ್ಬೇಕು ಸರ್. ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ರಾಜಣ್ಣ ಅಂತ ಕರೆ ಮಾಡಿದ್ದಾರೆ. ರಾಜಣ್ಣ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ನೀವು ಮಾತಾಡ್ತಾ ಇರೋದು? ಮಂಡ್ಯದಿಂದನಾ ಸರ್? ನಾಗಮಂಗಲ ತಾಲೂಕು ಬೆಳ್ಳೂರು ಕ್ರಾಸಿಂದ ಸರ್. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಸರ್, ನಮ್ಮ ಕನ್ನಡ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಿಲ್ಲ ಸರ್. ಅವರು ಮಾಡ್ತೀವಿ ಅಂತ ಹೇಳಿದ್ಮೇಲೆ ಈಗಾಗಲೇ ನಿನ್ನೆ ಬೇಡ ಅಂತ ಹೇಳಿದ್ರು. ಮತ್ತೆ ರಾಜ್ಯಕ್ಕೆ ನೀರು ಬಿಡ್ಬೇಕು ಅಂತೇಳಿ ಪ್ರಾಧಿಕಾರ ಆರ್ಡರ್ ಮಾಡೈತಲ್ಲ ಸರ್. ಆದ್ರಿಂದ ಎಲ್ಲರೂ ಈಗಲಾರು ಒಗ್ಗಟ್ಟಾಗಿ ಮಾಡ್ಬೇಕು ಸರ್. ಒಬ್ರು ವಟಾಳ್ ನಾಗರಾಜ್ ಅವರು ಮಾಡ್ಬೇಕು ಅಂತಾರೆ, ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡ ಬಣ ಮಾಡಲ್ಲ ಅಂತಾರೆ. ನಮ್ಮಲ್ಲೇ ಒಗ್ಗಟ್ಟಿಲ್ವಲ್ಲ ಸರ್? ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರಾಜಣ್ಣ ಅವರು, ಒಳ್ಳೆ ಮಳೆ ಆಗ್ತಾ ಇದೆ, ಬಂದ್ ಮಾಡೋ ವಾತಾವರಣ ಇಲ್ಲ, ಯಾಕೆ ಬಂದ್ ಮಾಡ್ಬೇಕು ಅಂತ ಹೇಳ್ತಿದಾರೆ ಅವರು. ಸರ್ ಮಳೆ ಆಗ್ತಿದೆ ಅಂತ ಹೇಳಿದ್ರೆ ಡ್ಯಾಮ್ ತುಂಬಿರಲ್ಲ ಸರ್. ಇರೋ ನೀರೆಲ್ಲ ಬರೋ ನೀರೆಲ್ಲ ಬಿಟ್ಬಿಟ್ರೆ ನಮ್ಗೆ ನಾಳೆ ಮಂಡ್ಯ ಜಿಲ್ಲೆ ಜನರಿಗೆ ಮತ್ತೆ ಮೈಸೂರು, ಬೆಂಗಳೂರು ಕುಡಿಯೋ ನೀರು ಎಲ್ಲಿರುತ್ತೆ ಸರ್? ಕರೆಕ್ಟ್. ಫೈನ್, ಥ್ಯಾಂಕ್ ಯು ರಾಜಣ್ಣ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮಳವಳ್ಳಿಯಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ, ಬಸವರಾಜ್ ಅಂತ. ನಮಸ್ಕಾರ ಬಸವರಾಜ್ ಅವರೇ. ಮಳವಳ್ಳಿ ಸರ್. ಗೊತ್ತಾಯ್ತು ಬಸವರಾಜ್ ಅವ್ರು, ಮಾತಾಡಿ. ಸರ್ ಈ ಬಂದು ಮಾಡಲೇಬೇಕು ಸರ್. ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಮತ್ತೆ ನಮ್ ಕರ್ನಾಟಕ ಸರ್ಕಾರಕ್ಕೆ ಬಿಸಿ ಮುಟ್ಸಕ್ ಮಾಡ್ಲೇಬೇಕು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ವಾದ ಇರೋದ್ರಿಂದ ಆ ವಾದ ಮುಗಿದ ನಂತರ ಬಂದ್ ಮಾಡ್ಬೇಕು ಸರ್. ನಾಳೆ ಮಾಡುವಂತದ್ದು ಅಷ್ಟು ಸುಭಿಕ್ಷ ಅಲ್ಲ ಅಂತ ನನ್ನ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಕರ್ನಾಟಕದ ಕಾವೇರಿ ಕೊಳ್ಳದ ಜನರಿಗೆ ಸಿಡಬ್ಲ್ಯೂಎಂಎ ಗಾಯದ ಮೇಲೆ ಮತ್ತೆ ಬರೆ ಎಳೆದಿದೆ. ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರನ್ನು 15 ದಿನ ಹರಿಸಬೇಕು ಅಂತ ಆದೇಶಿಸಿದೆ. ಇದನ್ನ ಖಂಡಿಸಿ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮಾಡಬಹುದು. ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೋಬಹುದಾಗಿದೆ. ನಾಳಿನ ಬಂದ್ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ ಕರುನಾಡು? ಕರ್ನಾಟಕ ಬಂದ್ ಆಗ್ಬೇಕಾ? ಭಿನ್ನಾಭಿಪ್ರಾಯಗಳ ವಿಚಾರವಾಗಿ ನೀವೇನಂತೀರಿ? ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಉತ್ತರ ಕನ್ನಡದಿಂದ ಪ್ರಮೋದ್ ಅಂತ ಕರೆ ಮಾಡಿದ್ದಾರೆ. ಪ್ರಮೋದ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ನನ್ನ ಹೆಸರು ದಾಮೋದರ್ ಅಂತ ಹೇಳಿ. ದಾಮೋದರ್, ಎಸ್ ಸರ್, ಮಾತಾಡಿ ಸರ್. ಸರ್ ನಾಳೆ ಬಂದು ಆಗುತ್ತೆ ಅಂತ ಅವ್ರು ಹೇಳ್ತಾರೆ, ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಆ ರೀತಿ ಬಂದ್ ಮಾಡ್ತಾರೆ ಸರ್. ಯಾಕೆ ಅಂದ್ರೆ ನೀರು ಕರ್ನಾಟಕ ರಾಜ್ಯಕ್ಕೆ ಬೇಕು, ಒಪ್ಪಿದ್ದೀನಿ. ಆದ್ರೆ ಹಂಗಂತೇಳಿ ಈಗ ಮಳೆ ಆಗ್ತದೆ, ಬೆಳೆ ಆಗ್ತದೆ, ಹಂಗಂತ ಹೇಳಿ ನಾವು ಬಸ್ಸಿಗೆ ಕಲ್ಲು ಹೊಡೆಯೋದು ಅವೆಲ್ಲ ಗಲಾಟೆ ಮಾಡಬಾರ್ದು. 4 ಜನ ಓಡಾಡೋದಕ್ಕೆ ತೊಂದರೆ ಕೊಡಬಾರ್ದು ಅನ್ನೋದು ನನ್ನ ಆಸೆ. ಯಾಕಂದ್ರೆ ಬೆಂಗಳೂರಲ್ಲಿ 75% ತಮಿಳರ ಇದೆ. ಹಂಗಿರುವಾಗ ಅವರೆಲ್ಲ ಇದಕ್ಕೆ ಪ್ರತಿಭಟನೆಗೆ ಬರೋದಿಲ್ಲ. ಈಗ ಬೆಂಗಳೂರಲ್ಲಿ 75% ಜನ ಬರಲ್ಲ, ಆದ್ರೆ ಬೇರೆ ರಾಜ್ಯದವರು ಇದ್ದಾರೆ. ಆದ್ರೆ ತಮಿಳ್ ಇಲ್ಲಿ ಮೈಸೂರು, ಮಂಡ್ಯ ಈ ಕಡೆ ಇರೋ ಜನ ಮಾತ್ರ ಬರ್ಬೋದು. ಅದು ಮಂಡ್ಯದಲ್ಲೂ 25% ಬರಲ್ಲ, ಯಾಕಂದ್ರೆ ಕಾಂಗ್ರೆಸ್ ಅವರು ಇರ್ತಾರೆ, ಅವರು ಪ್ರತಿಭಟನೆಗೆ ಬರಲ್ಲ. ಯಾಕಂದ್ರೆ ಅವ್ರವ್ರ ಪಕ್ಷ ಆಗಿದ್ಕೆ ಅವ್ರವ್ರೇ ಕೂಗೋಕ್ ಆಗಲ್ಲ, ಅದಕ್ಕೆ ಅದು ನಿಷ್ಠೂರ ಆಗತ್ತೆ. ಹಾಗಾಗಿ ಒಳ್ಳೆ ರೀತಿಯಿಂದ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಯಾರಿಗೂ ತೊಂದರೆ ಆಗಬಾರ್ದು, ಒಳ್ಳೆ ರೀತಿಯಿಂದ ಮಾಡ್ಲಿ. ಸರ್ಕಾರನು ಮುಂದೆ ಒಳ್ಳೆ ರೀತಿಯಿಂದ ಒಂದು ದಾರಿಯನ್ನು ಕಂಡು ಹಿಡಿಯಬೇಕು. ವರ್ಷ ಬಂದ್ ಮಾಡೋದ್ರಿಂದ ಸರ್ಕಾರಕ್ಕೂ ಲಾಸು, ಜನರಿಗೂ ಲಾಸು. ಈಗ ಕರ್ನಾಟಕ ಬಂದ್ ಕರೆಯೋದ್ರಿಂದ, ಇಲ್ಲಿ ಬಂದ್ ಮಾಡೋದ್ರಿಂದ ಏನಾದ್ರೂ ಪ್ರಯೋಜನ ಆಗುತ್ತೆ ಅಂತ ನಿಮಗೆ ಅನಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದ್ರ ಜೊತೆಗೆ ಈಗ ರಾಜಕೀಯ ನಾಯಕರುಗಳು ಬರ್ತಾರೋ ಬಿಡ್ತಾರೋ ಅದನ್ನ ಪಕ್ಕಕ್ಕಿಡೋಣ. ಈಗ ಕರ್ನಾಟಕ ಬಂದ್ ಮಾಡುವಂತವರ ಉದ್ದೇಶ ಮತ್ತು ಕರ್ನಾಟಕ ಬಂದ್ನಿಂದ ಪ್ರಯೋಜನ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ ಸರ್, ಈಗ ಕೋರ್ಟ್ ಏನಾದ್ರು 5 TMC ನೀರ್ ಬಿಡಿ ಅಂದ್ರೆ ಸಿಎಂ ಬಿಡ್ಲೇಬೇಕು. ಏನ್ ಮಾಡ್ತಾರೆ ಬಂದ್ ಮಾಡುವಾಗ? ಹೌದಾ? ಈಗ ರಾಜೀನಾಮೆ ಕೊಡ್ತಾರ ಡಿ.ಕೆ. ಶಿವಕುಮಾರ್ ಅವರು, ನಾನ್ ಬಿಡಲ್ಲ ಅಂತ ಹೇಳಿ? ಆಗಲ್ಲ ಅವ್ರ ಕೈಯಲ್ಲಿ. ಅವ್ರ ಜನಗಳಿಗೆ ಸುಮ್ಮನೆ ಒಂದು ಒಳ್ಳೆ ಮಾತು ಹೇಳ್ತಾರೆ, ಇಲ್ಲ ಕೋರ್ಟ್ ಹೇಳಿದೆ, ಅನುಮತಿ ಮಾಡಿದೆ, ನಾವೇನೋ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅಷ್ಟೇ. ಕಿವಿ